ಇವತ್ತು ನಾವೆಲ್ಲ ಒಂದೇ ಒಂದು ಮಾತಿನ ಬಗ್ಗೆ ನಿಜವಾಗಿಯೂ ಹೃದಯದಿಂದ ಮಾತನಾಡಬೇಕು, ಅದು ಹಣ. ಆದರೆ ಹಣ ಅನ್ನೋದು ನೋಟು, ನಾಣ್ಯ, ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ. ಹಣ ಅಂದರೆ ಸ್ವಾತಂತ್ರ್ಯ. ಹಣ ಅಂದರೆ ಆಯ್ಕೆ ಮಾಡುವ ಶಕ್ತಿ. ಹಣ ಅಂದರೆ ಭಯವಿಲ್ಲದೆ ಬದುಕುವ ಧೈರ್ಯ. ನೀನು ಇವತ್ತು ಈ ಮಾತುಗಳನ್ನು ಕೇಳ್ತಿದ್ದೀಯಂದ್ರೆ ನಿನ್ನೊಳಗೆ ಯಾವುದೋ ಒಂದು ಭಾಗ ಈಗಾಗಲೇ ಎಚ್ಚರಗೊಂಡಿದೆ. ಇಷ್ಟೇ ಸಾಕು ಅನ್ನೋ ಒಂದು ಭಾವನೆ ನಿನ್ನೊಳಗೆ ಹುಟ್ಟಿದೆ. ತಿಂಗಳ ಕೊನೆಯಲ್ಲಿ ಸಂಬಳ ಖಾಲಿಯಾಗೋದು, ಸಾಲದ ಮೆಸೇಜ್ಗಳು, ಡೇಟ್ ಹತ್ತಿರ ಬರುತ್ತಿದ್ದಂತೆ ಬರುವ ಒತ್ತಡ, ಇವತ್ತಿನ ಕೆಲಸ ನಾಳೆ ಇದ್ದೇ ಇರುತ್ತಾ ಅನ್ನೋ ಅನಿಶ್ಚಿತತೆ, ಇವೆಲ್ಲ ನಿನ್ನನ್ನು ದಣಿಸಿದ್ದಾವೆ. ಅದು ತಪ್ಪಲ್ಲ. ನೀನು ಸೋತವನಲ್ಲ. ನೀನು ಇನ್ನೂ ಸರಿಯಾದ ದಿಕ್ಕಿಗೆ ತಿರುಗಿಲ್ಲ ಅಷ್ಟೇ. ನಿಜ ಹೇಳಬೇಕು ಅಂದ್ರೆ ನಮ್ಮನ್ನು ಯಾರು ಹಣದ ಬಗ್ಗೆ ಸರಿಯಾಗಿ ಕಲಿಸಿಲ್ಲ. ಶಾಲೆಯಲ್ಲಿ ಅಂಕ, ಕಾಲೇಜಿನಲ್ಲಿ ಡಿಗ್ರಿ, ಕೆಲಸದಲ್ಲಿ ಸಂಬಳ, ಆದರೆ ಹಣ ಉಳಿಸೋದು, ಹಣ ಬೆಳೆಸೋದು, ಹಣ ನಮಗಾಗಿ ಕೆಲಸ ಮಾಡೋ ಹಾಗೆ ಮಾಡೋದು, ಇದನ್ನೆಲ್ಲ ಯಾರು ಹೇಳಿಕೊಟ್ಟಿಲ್ಲ. ಅದಕ್ಕಾಗಿ ಇವತ್ತು ನೀನು ನಿನ್ನನ್ನು ದೋಷಿ ಅನ್ನಿಸ್ಕೋಬೇಡ. ಆದರೆ ಒಂದು ಕ್ಷಣ ನಿಂತು ಯೋಚಿಸು, ಇನ್ನೂ 5 ವರ್ಷ 10 ವರ್ಷ ಇದೇ ರೀತಿ ಬದುಕೋಕೆ ನಿನಗೆ ಮನಸ? ಬೆಳಗ್ಗೆ ಎದ್ದ ಕೂಡಲೇ ಅಲಾರಂಗೆ ಓಡೋದು, ಇಷ್ಟವಿಲ್ಲದ ಕೆಲಸಕ್ಕೆ ಹೋಗೋದು, ಸಂಬಳ ಬಂದ ದಿನ ಖುಷಿ, ತಿಂಗಳ ಕೊನೆಗೆ ಒತ್ತಡ, ಇದೇ ಜೀವನ ಅಂತ ಒಪ್ಪಿಕೊಂಡಿದೀಯಾ? ಇಲ್ಲ ಅಂದ್ರೆ ಇದೇ ಕ್ಷಣ ನಿನ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಬಹುದು. ಹಣಕಾಸಿನ ಸ್ವಾತಂತ್ರ್ಯ ಅಂದ್ರೆ ಶ್ರೀಮಂತರಾಗೋದು ಅಲ್ಲ, ಕೋಟಿ ಕೋಟಿ ಇರಬೇಕು ಅನ್ನೋದು ಅಲ್ಲ. ಹಣಕಾಸಿನ ಸ್ವಾತಂತ್ರ್ಯ ಅಂದ್ರೆ ನಿನ್ನ ಜೀವನದ ನಿರ್ಣಯಗಳನ್ನು ಹಣ ನಿರ್ಧರಿಸಬಾರದು. ನಿನ್ನ ಸಮಯದ ಮೇಲೆ ನಿನಗೆ ಹಿಡಿತ ಇರಬೇಕು. ಇವತ್ತು ಕೆಲಸಕ್ಕೆ ಹೋಗಲೇಬೇಕು, ಇಲ್ಲ ಅಂದ್ರೆ ಬಿಲ್ ಕಟ್ಟೋಕೆ ಆಗಲ್ಲ ಅನ್ನೋ ಭಯ ನಿನ್ನೊಳಗೆ ಇರಬಾರದು. ಹಣ ನಿನ್ನ ಮಾಲೀಕ ಅಲ್ಲ, ನೀನು ಹಣದ ಮಾಲೀಕ ಆಗಬೇಕು. ಈ ಮನಸ್ಥಿತಿ ಬದಲಾಗೋದೇ ಮೊದಲ ಹೆಜ್ಜೆ. ಬಹುತೇಕ ಜನ ಏನು ಮಾಡ್ತಾರೆ ಅಂದ್ರೆ ಹೆಚ್ಚು ಹಣ ಬಂದರೆ ಜೀವನ ಬದಲಾಗುತ್ತೆ ಅಂತ ಭಾವಿಸ್ತಾರೆ. ಆದರೆ ಸತ್ಯ ಬೇರೆ. ಹಣದ ಪ್ರಮಾಣಕ್ಕಿಂತ ಹಣದ ಅಭ್ಯಾಸ ಮುಖ್ಯ. ಇವತ್ತು ನೀನು 20,000 ಗಳಿಸಿದರೂ, 2 ಲಕ್ಷ ಗಳಿಸಿದರೂ, ಹಣ ನಿನ್ನ ಕೈಯಲ್ಲಿ ಉಳಿಯುತ್ತಿಲ್ಲ ಅಂದ್ರೆ ಸಮಸ್ಯೆ ಸಂಬಳದಲ್ಲಿ ಇಲ್ಲ, ಮನಸ್ಥಿತಿಯಲ್ಲಿ ಇದೆ. ಹಣ ಬರೋದಕ್ಕಿಂತ ಮೊದಲು ಅದು ಎಲ್ಲಿ ಹೋಗುತ್ತೆ ಅಂತ ಗೊತ್ತಿರಬೇಕು. ಪ್ರತಿ ರೂಪಾಯಿ ನಿನ್ನಿಗಾಗಿ ಕೆಲಸ ಮಾಡ್ತಿದೆಯಾ ಅಥವಾ ನಿನ್ನ ವಿರುದ್ಧ ಕೆಲಸ ಮಾಡ್ತಿದೆಯಾ ಅನ್ನೋದನ್ನು ನೀನು ಕೇಳಿಕೊಳ್ಳಬೇಕು. ನೀನು ಇವತ್ತು ಹಣ ಉಳಿಸೋದನ್ನ ಶುರು ಮಾಡಬೇಕು ಅಂತಲ್ಲ. ಮೊದಲಿಗೆ ನೀನು ಹಣದ ಬಗ್ಗೆ ಎಚ್ಚರವಾಗಬೇಕು. ನಿನ್ನ ಖರ್ಚುಗಳನ್ನು ನೋಡಬೇಕು. ಅಗತ್ಯ ಏನು, ಆಸೆ ಏನು ಅನ್ನೋದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಬೇಕು. ಎಲ್ಲ ಖುಷಿಗೂ ಖರ್ಚೇ ಪರಿಹಾರ ಅಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಕ್ಷಣಿಕ ಸಂತೋಷಕ್ಕೆ ಮಾಡಿದ ಖರ್ಚು ನಿನ್ನ ಭವಿಷ್ಯದ ಶಾಂತಿಯನ್ನು ಕಸಿದುಕೊಳ್ಳುತ್ತಿದೆಯಾ ಅನ್ನೋದನ್ನು ನೀನು ನಿನ್ನನ್ನೇ ಕೇಳಬೇಕು. ಇದು ಕಷ್ಟ ಅನಿಸಬಹುದು, ಆದರೆ ಇದೇ ಜಾಗದಲ್ಲಿ ನಿಜವಾದ ಬದಲಾವಣೆ ಶುರುವಾಗುತ್ತದೆ. ಹಣಕಾಸಿನ ಸ್ವಾತಂತ್ರ್ಯಕ್ಕೆ ಒಂದೇ ಒಂದು ಗುಟ್ಟು ಇದೆ. ಅದು ದೊಡ್ಡ ಜುಗಾರಿ ಆಟ ಅಲ್ಲ, ಅದು ಸತತತೆ. ಚಿಕ್ಕ ಚಿಕ್ಕ ನಿರ್ಧಾರಗಳು, ಪ್ರತಿದಿನವೂ ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಳ್ಳುವ ಹೆಜ್ಜೆಗಳು. ಇವತ್ತು ನೀನು ಒಂದು ತಪ್ಪು ಖರ್ಚನ್ನು ನಿಲ್ಲಿಸಿದರೆ ಅದು ಚಿಕ್ಕದು ಅನ್ನಿಸಬಹುದು, ಆದರೆ ವರ್ಷಗಳ ನಂತರ ಅದೇ ನಿರ್ಧಾರ ನಿನ್ನನ್ನು ಬೇರೆಯ ಜಾಗಕ್ಕೆ ಕರೆದೊಯ್ಯುತ್ತದೆ. ಇವತ್ತು ನೀನು 1 ರೂಪಾಯಿ ಉಳಿಸಿದರೆ ಅದು ಬಡತನದ ಲಕ್ಷಣ ಅಲ್ಲ, ಅದು ಜಾಗೃತಿಯ ಲಕ್ಷಣ. ಮತ್ತೊಂದು ಮುಖ್ಯವಾದ ವಿಷಯ, ಹಣ ನಿದ್ರೆಯಲ್ಲಿ ಇರಬಾರದು. ನೀನು ದುಡಿದು ಹಣ ಸಂಪಾದಿಸ್ತೀಯ, ಆದರೆ ಆ ಹಣ ನಿನ್ನಿಗಾಗಿ ದುಡಿಯುತ್ತಿದೆಯಾ? ಇಲ್ಲ ಅಂದ್ರೆ ನೀನು ಒಂದೇ ಚಕ್ರದಲ್ಲಿ ಸುತ್ತುತ್ತಾ ಇರುತ್ತೀಯ. ಕೆಲಸ, ಸಂಬಳ, ಖರ್ಚು ಮತ್ತೆ ಕೆಲಸ. ಈ ಚಕ್ರವನ್ನು ಮುರಿಯಬೇಕು ಅಂದ್ರೆ ಹಣವನ್ನು ಕೆಲಸಕ್ಕೆ ಇಳಿಸಬೇಕು, ಕಲಿಯಬೇಕು, ಅರ್ಥ ಮಾಡಿಕೊಳ್ಳಬೇಕು, ಭಯವನ್ನ ಕಡಿಮೆ ಮಾಡಬೇಕು. ಇದು ನನಗೆ ಗೊತ್ತಿಲ್ಲ ಅನ್ನೋದಕ್ಕಿಂತ ನಾನು ಕಲಿಯಬಹುದು ಅನ್ನೋ ಧೈರ್ಯ ಬೆಳೆಸಬೇಕು. ನಿನ್ನ ಹೋಲಿಕೆ ನೀನು ಯಾರೊಂದಿಗೂ ಮಾಡ್ಕೋಬೇಡ. ಸ್ನೇಹಿತನ ಜೀವನ, ನೆರೆಹೊರೆಯವನ ಕಾರು, ಸೋಷಿಯಲ್ ಮೀಡಿಯಾದ ನಗು, ಇವೆಲ್ಲ ನಿಜವಾದ ಚಿತ್ರವಲ್ಲ. ಪ್ರತಿಯೊಬ್ಬರ ಪಯಣ ಬೇರೆ. ನಿನ್ನ ಆರಂಭ ಬೇರೆಯಾಗಿರಬಹುದು, ಆದರೆ ನಿನ್ನ ಅಂತ್ಯ ನಿನ್ನ ಕೈಯಲ್ಲಿದೆ. ಇವತ್ತು ನೀನು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿನ್ನ ಜೀವನದ ದಿಕ್ಕನ್ನೇ ಬದಲಿಸಬಹುದು. ನಾನು ಹಣವನ್ನು ಅರ್ಥ ಮಾಡಿಕೊಳ್ತೀನಿ, ನಾನು ನನ್ನ ಭವಿಷ್ಯವನ್ನು ತಯಾರಿಸ್ತೀನಿ ಅನ್ನೋ ನಿರ್ಧಾರ. ಒಂದು ದಿನದಲ್ಲಿ ಎಲ್ಲವೂ ಬದಲಾಗಲ್ಲ, ಆದರೆ ಒಂದು ದಿನದ ನಿರ್ಧಾರದಿಂದ ಎಲ್ಲವೂ ಬದಲಾಗಬಹುದು. ಇವತ್ತು ನೀನು ಕೇಳ್ತಿರುವ ಈ ಮಾತುಗಳು ನಾಳೆ ಮರೆತು ಹೋಗಬಾರದು. ನಿನ್ನೊಳಗೆ ಒಂದು ಬೆಂಕಿ ಹಚ್ಚಬೇಕು, ನನಗೆ ಬೇರೆ ಜೀವನ ಬೇಕು ಅನ್ನೋ ಬೆಂಕಿ. ಭಯ ಬರುತ್ತೆ, ಸಂಶಯ ಬರುತ್ತೆ, ಸೋಮಾರಿತನ ಬರುತ್ತೆ, ಆದರೆ ನೆನಪಿಟ್ಟುಕೋ, ಸುಲಭ ಜೀವನ ಎಲ್ಲರಿಗೂ ಇಷ್ಟ, ಆದರೆ ಅರ್ಥಪೂರ್ಣ ಜೀವನ ಆಯ್ಕೆ ಮಾಡಿದವರಿಗೆ ಸಿಗುತ್ತದೆ. ಹಣಕಾಸಿನ ಸ್ವಾತಂತ್ರ್ಯ ಅಂದ್ರೆ ಕೊನೆಗೆ ಶಾಂತಿ, ರಾತ್ರಿ ನಿದ್ದೆ, ಬೆಳಗ್ಗೆ ಭಯವಿಲ್ಲದ ಉಸಿರು, ನಿನ್ನ ಕುಟುಂಬಕ್ಕೆ ಭದ್ರತೆ, ನಿನ್ನ ಕನಸುಗಳಿಗೆ ಸಮಯ. ಇದು ಐಶ್ವರ್ಯ, ಇದು ಲಕ್ಸುರಿ, ಇದು ಸಾಧ್ಯ. ಆದರೆ ಅದು ಯಾರೋ ಕೊಡೋ ಗಿಫ್ಟ್ ಅಲ್ಲ, ಅದು ನೀನು ನಿನ್ನನ್ನೇ ಕೊಡುವ ಉಡುಗೊರೆ. ಇವತ್ತು ಈ ಕ್ಷಣ ನಿನ್ನ ಮನಸ್ಸಿನಲ್ಲಿ ಒಂದು ವಾಕ್ಯವನ್ನು ಗಟ್ಟಿ ಮಾಡ್ಕೋ, ನನ್ನ ಹಣ ನನ್ನನ್ನು ನಿಯಂತ್ರಿಸಲ್ಲ,
ನಾನು ನನ್ನ ಹಣವನ್ನು ನಿಯಂತ್ರಿಸ್ತೀನಿ. ಈ ಮಾತುಗಳನ್ನು ಕೇಳಿದ ಕ್ಷಣದಿಂದಲೇ ನಿನ್ನ ಪಯಣ ಶುರುವಾಗಿದೆ. ನಿಧಾನವಾಗಿ, ದೃಢವಾಗಿ, ಆತ್ಮವಿಶ್ವಾಸದಿಂದ ಮುಂದೆ ನಡೆ. ನಿನ್ನ ಭವಿಷ್ಯದ ನೀನು ಇವತ್ತಿನ ಈ ನಿರ್ಧಾರಕ್ಕೆ ಧನ್ಯವಾದ ಹೇಳುತ್ತಾನೆ.